ನಗರದ ಮಹಾನಗರ ಪಾಲಿಕೆ ಕುವೆಂಪು ಸಭಾಂಗಣದಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಗೌರಿ ಗಣೇಶ ಹಬ್ಬದ ಅಂಗವಾಗಿ ಪೌರ ಕಾರ್ಮಿಕರಿಗೆ ಬಾಗಿನ ನೀಡಿ ಗೌರಿ ಗಣೇಶ ಹಬ್ಬವನ್ನು ಅರ್ಥಗರ್ಭಿತವಾಗಿ ಆಚರಿಸುತ್ತಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವುದಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತಮ್ಮದೇ ಆದ ಗೌರವ ಇದೆ. ಸ್ವಚ್ಛತೆಯಲ್ಲಿ ಪೌರ ಕಾರ್ಮಿಕರ ಕೊಡುಗೆ ಅಪಾರ ಇದ್ದು ಹಂತ ಹಂತವಾಗಿ ಪೌರ ಕಾರ್ಮಿಕರ ಸಮಸ್ಯೆ ಏನಿದೆ ಬಗೆಹರಿಸಲಾಗುತ್ತೆ. ಕಳೆದ ಸಭೆಯಲ್ಲಿ ಕಾರ್ಮಿಕರ ನಿವೇಶನ ಬಗ್ಗೆ ಚರ್ಚೆ ಮಾಡಲಾಗಿದೆ ಅಂತ ಹೇಳಿದರು. ಇದೇ ವೇಳೆ ಮೊದಲು ಮಹಿಳಾ ಪೌರ ಕಾರ್ಮಿಕರಿಗೆ ಬಾಗಿನ ನೀಡಿದ ಬಳಿಕ ಪುರುಷ ಕಾರ್ಮಿಕರಿಗೂ ಕೂಡ ಬಟ್ಟೆ ವಿತರಿಸಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರಿದರು. ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ, ಇಂಜಿನಿಯರ್ ಚನ್ನೇಗೌಡ ಇತರರು ಉಪಸ್ಥಿತರಿದ್ದರು. ಸರ್ಕಾರ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇವತ್ತು ನಾವೆಲ್ಲ ಗೌರಿ ಗಣೇಶ ಹಬ್ಬವನ್ನು ಒಂದು ಅರ್ಥಗರ್ಭಿತವಾಗಿ ಒಂದು ಸಾಂಕೇತಿಕವಾಗಿ ನಾವು ಆಚರಿಸಲು ಕೆಲಸವನ್ನು ಮಾಡಬೇಕು. ಹಾಗಾಗಿ ನನಗಂತೂ ನೀವು ನನ್ನ ಮಗನಾಗಿ ತಗೊಂಡಿರೋ ಸೋದರನಾಗಿ ತಗೊಂಡಿರೋ ಆದರೆ ನಿಮ್ಮ ಜೊತೆ ಹಬ್ಬ ಮಾಡುವಂಥ ಅವಕಾಶ ನನಗೆ ಕಲ್ಪಿಸ್ಕೊಟ್ಟಿದ್ದಕ್ಕೆ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇವತ್ತು ನಾವೆಲ್ಲ ಸೇರಿ ನಿಮ್ಮ ಬೆನ್ನೆಲುಬಾಗಿ ಈ ಪೌರ ಕಾರ್ಮಿಕರು ಅಂತ ಹೇಳಿದ್ರೆ ನಮ್ಮೆಲ್ಲ ಒಂದು ಪಿಲ್ಲರ್ ಅಂತ ಹೇಳ್ಬೋದು. ಮನೆಗೆ ಹೇಗೆ ತಲಪಾಯ ನಗರ ಸ್ವಚ್ಛತೆಯಲ್ಲಿಗೆ ಪೌರ ಕಾರ್ಮಿಕರ ಒಂದು ಕೊಡುಗೆ ಅಪಾರ ಅಂತ ಹೇಳ್ಬೋದು. ಎಷ್ಟು ಬಣ್ಣಿಸಿದ್ರು ಪೌರ ಕಾರ್ಮಿಕರಿಗೆ ಸಾಧ್ಯ. ಅದನ್ನು ನಾವು ಇವತ್ತು ಸಭೆಗೋಸ್ಕರ ನಿಮ್ಮ ಹುಬ್ಳಿ ಮತ್ತೆ ಕೈಗೊಳ್ಳುವಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಜೊತೆ ಎಲ್ಲರೂ ಇದ್ದು ನಿಮ್ಮ ಸಮಸ್ಯೆಗಳು ಜ್ವರದ ಸಮಸ್ಯೆಗಳು ಸಹ ಇರ್ತದೆ. ಕಳೆದ ಸಭೆಯಲ್ಲಿ ನಿವೇಶನಗಳ ಬಗ್ಗೆ ಬೇಡಿಕೆಯನ್ನು ಇಟ್ಟು ಮತ್ತು ಮನೆ ಕಟ್ಟಡಗಳು ಅಪೂರ್ಣ ಆಗಿದೆ, ಅದ್ರ ಬಗ್ಗೆ ಹೇಳ್ತೀವಿ. ಹಂತವಾಗಿ ಪೌರ ಕಾರ್ಮಿಕರ ಸೇರಿಕೆ ಏನೇನು ಮಾಡ್ಬೋದು ಆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ನಾನು